ಈಗ ಸದ್ಯಕ್ಕೆ ಮಾತನಾಡೋದಕ್ಕೆ ಬಿಜಿ ಅಜಯ್ ಕುಮಾರ್ ಅವರಿದ್ದಾರೆ, ಪಂಚಮಸಾಲಿ ಮುಖಂಡರು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಇದು ಪಂಚಮಸಾಲಿ ಪೀಠದ ಒಂದು ತಿಕ್ಕಾಟ ಏನಿದೆ ಮಠದ ಭಕ್ತರು ಹಾಗೂ ಟ್ರಸ್ಟಿಗಳ ಮಧ್ಯೆ, ಇದು ತಾರಕಕ್ಕೆ ಹೋಗಿದೆ ಸರ್. ಇನ್ನೊಂದೇನು ಅಂತಂದ್ರೆ, ಭಕ್ತರೇ ಮಾಡ್ತಿರುವಂಥ ಆರೋಪ ಏನು ಅಂತಂದ್ರೆ, ಸಮಾಜ ದೊಡ್ಡದು, ಟ್ರಸ್ಟಿಗಳಲ್ಲ, ಸ್ವಾಮೀಜಿಗಳನ್ನ ಪದಚ್ಯುತಿಗೊಳಿಸುವಂಥ ಆ ಒಂದು ಧರ್ಮನೇ ನಮ್ಮಲ್ಲಿಲ್ಲ, ಆ ನಡೆನೇ ನಮ್ಮಲ್ಲಿಲ್ಲ ಅನ್ನುವಂಥದ್ದು. ಇದಕ್ಕೇನು ಹೇಳ್ತೀರಾ ಸರ್? ಸರಿ ಇದೆ ಸರ್. ಯಾಕಂದ್ರೆ ಟ್ರಸ್ಟಿಗಳು ಆಕ್ಚುಲಿ ಅವ್ರನ್ನ ನೇಮಕ ಮಾಡೋದೇನಪ್ಪಾ ಅಂದ್ರೆ ಮಠನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿ ಅನ್ನೋ ಕಾರಣಕ್ಕೆ ಟ್ರಸ್ಟಿಗಳನ್ನ ನೇಮಕ ಮಾಡಿರ್ತಾರೆ. ಇವರು ಪದೇ ಪದೇ ಈ ಹಿಂದೆ ಸಿದ್ಲಿಂಗ ಸ್ವಾಮೀಜಿ ಅವ್ರನ್ನ ಪದಚ್ಯುತಿಗೊಳಿಸಿದ್ರು, ಈಗ ಇವ್ರನ್ನ ಪದಚ್ಯುತಿಗೊಳಿಸ್ಬೇಕು ಅಂತ ಇದ್ದಾರೆ. ಏನಿದು ಸ್ವಾಮೀಜಿಗಳು, ಮಠದ ಸ್ವಾಮೀಜಿಗಳಂದ್ರೆ ಇವ್ರಿಗೇನೋ ಆಟದ ಗೊಂಬೆಗಳಾಗ್ಬಿಟ್ಟಿದೆ. ಬೇಕಾದಾಗ ತಗೊಳ್ಳೋದು, ಬೇಡಾದಾಗ ಅದನ್ನ ತೆಗ್ದಿಡೋದು. ಇದನ್ನ ಇಲ್ಲಿ ಸಮಾಜ ಬಾಂಧವರು, ಸಮಾಜದ ಎಲ್ಲ ಸಾರ್ವಜನಿಕರು ಸಹಿತ ಆ ಮಠದ ಭಕ್ತರಾಗಿರೋದ್ರಿಂದ ಅವರೆಲ್ಲ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ದಿವಸ ಮಠನ ಭಕ್ತರನ್ನ ಚೆನ್ನಾಗಿ ನಡ್ಸ್ಕೊಂಡು ಬಂದಿರತಕ್ಕಂತ ವಚನಾನಂದ ಶ್ರೀಗಳನ್ನ ಯಾಕೆ ಪದಚ್ಯುತಿ ಮಾಡ್ತೀರಿ? ಇದು ಬಂದಿರೋ ಉದ್ದೇಶ ತಮಗೆ ಮಾಹಿತಿ ಇದೆ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಈಗ ಸರ್ಕಾರದಿಂದ 15 ಕೋಟಿ ಹಣ ಬಂದಿತ್ತು ಪಂಚಮಸಾಲಿ ಮಠಕ್ಕೆ, ಭಕ್ತರಿಂದ ಸಾಕಷ್ಟು ಕೋಟಿಗಟ್ಟಲೆ ಹಣ ಬಂದಿತ್ತು. ಇದನ್ನ ಏನ್ ಮಾಡಿದ್ರಿ ಅಂತೇಳಿ ಲೆಕ್ಕ ಕೇಳಿದ್ದಕ್ಕೆ ಸ್ವಾಮೀಜಿನ ಇವತ್ತು ಪದಚ್ಯುತಿಗೊಳಿಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಟ್ರಸ್ಟಿಗಳವರು. ಅದಕ್ಕೆ ಮಠದ ಒಂದು ಆಡಳಿತದಲ್ಲಿ ಅದರ ಒಂದು ಆ ತರದ ಒಂದು ಚಾನ್ಸ್ ಇದೆಯಾ ಸರ್? ಸರ್ ಹೇಗೆ ಅದೇಗ್ ಸಾಧ್ಯ? ಈಗ ಇವರು ಸಮಾಜದಲ್ಲಿ ಏನಾದ್ರೂ ಒಂದು ತಪ್ಪು ಮಾಡಿರ್ಬೇಕು, ಯಾವ್ದಾದ್ರು ಒಂದು ಏನಾದ್ರು ಏನೇ ಇರ್ಬೋದು, ಅದು ಕಳ್ಳತನನೋ ಅಥವಾ ಇನ್ನೊಂದು ಯಾವ್ದೋ ಒಂದು ಕೆಟ್ಟ ಕೆಲ್ಸನೋ ಅಥವಾ ಏನ್ ಹಣ ಕದ್ದಿರೋದು ಮತ್ತೊಂದು ಮಾಡಿರ್ಬೇಕಲ್ವಾ? ಏನನ್ನೂ ಮಾಡದೇ ಇರೋಂತ ಸ್ವಾಮೀಜಿನ ಇವ್ರು ಉಚ್ಚಾಟನೆ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ನಾವು ಟ್ರಸ್ಟಿಗಳಿಗೆ? ಹಾಗಾಗಿ ಭಕ್ತರು ಕೂಗೆದ್ದಿದೆ. ಭಕ್ತರು ಸ್ವಾಮೀಜಿಗಳ ತಪ್ಪೇನಿದೆ ತೋರ್ಸ್ಕೊಟ್ಟು ಪದಚ್ಯುತಿ ಮಾಡ್ರಿ, ನಮ್ದು ಸಹಕಾರ ಕೊಡ್ತೀವಿ. ಅವ್ರು ಹೇಳ್ತಿರೋದು 2 ಪೀಠದ ಪೀಠಾಧ್ಯಕ್ಷರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ, ಅವ್ರು ಮಾಡ್ಕೊಂಡಿಲ್ಲ ಅಂತ. ಸರ್ ಇಲ್ಲ, ಇದು ಯಾವ್ದು ಇಲ್ಲ ಸರ್, ಇದೆಲ್ಲ ಸುಮ್ನೆ ಹೇಳ್ತಾರ ಅಷ್ಟೇನೆ. ಈಗ ನಡೆದಿರೋದೇ ಬೇರೆ. ಈಗ ಕೋಟಿಗಟ್ಲೆ ಹಣ ಬಂದಿದೆ ಮಠಕ್ಕೆ, ಆ ಹಣ ಎಲ್ಲೋಯ್ತು, ಏನ್ ಮಾಡಿದ್ರಿ ಲೆಕ್ಕ ಕೇಳಿದಾರ ಅಷ್ಟೇನೆ. ಲೆಕ್ಕ ಕೊಟ್ಟಿದ್ರೆ ಈಗ ನನಗೆ ಒಂದ್ 100 ರೂಪಾಯಿ ನೀವು ಕೊಟ್ಟಿದ್ದೀರಿ ಅಂದಾಗ ಅದನ್ನ ನಾನು ಖರ್ಚು ಮಾಡಿದ್ದನ್ನ ಲೆಕ್ಕ ಕೊಟ್ರೆ ನಾನು ಸರಿ ಇದ್ದೀನಿ ಅಂತ ಅರ್ಥ. ಅದನ್ನ ನಾನು ಕೊಟ್ಟಿಲ್ಲ ಅಂತಂದ್ರೆ ಅದ್ರಲ್ಲಿ ಏನೋ ನಾನು ವ್ಯತ್ಯಾಸ ಮಾಡಿದ್ದೀನಿ ಅಂತ ಅರ್ಥ ಆಗತ್ತೆ. ಅದನ್ನ ಸಾರ್ವಜನಿಕರ ಮುಂದೆ, ಸಮಾಜದ ಮುಂದೆ ನೀವು ಅದನ್ನ ಲೆಕ್ಕ ಕೊಡ್ರಿ ಅಂತ ಕೇಳಿದರೆ ಕೊಟ್ಬಿಟ್ಟಿದ್ರೆ ಮುಗ್ದೋಗಿತ್ತು. ಅದ್ರಲ್ಲೂ ಕೂಡ 3-4 ಜನ ಟ್ರಸ್ಟಿಗಳು ವಿರೋಧ ಆಗಿದ್ದಾರೆ, ನೀವು ಲೆಕ್ಕ ಕೊಟ್ಟಿಲ್ಲ ಅಂತೇಳಿ. ಟ್ರಸ್ಟಿಗಳ ಮಧ್ಯೆನೆ ಟ್ರಸ್ಟಿಗಳ ಮಧ್ಯೆನೆ 3-4 ಜನ ಅವರ ವಿರುದ್ಧನೇ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಹೌದು ಸರ್, ಹೌದು. ಅವರು ಮೀಟಿಂಗ್ ಅಲ್ಲಿ ಕೂತಾಗ ಇದೇ 3-4 ಜನ ಏನ್ ತೆರಿಗೆ ಹೊರಗೆ ಬಂದಿದಾರಲ್ಲ, ಈಗ ಅವರು ಸ್ವಾಮೀಜಿಗಳು ಕೇಳ್ತಾ ಇರೋದು ಸರಿ ಇದೆ, ನೀವು ಏನೇನು ಖರ್ಚು ಮಾಡಿದ್ರೆ ಲೆಕ್ಕ ಕೊಡಿ. ಈ ಹಿಂದೆ ಏನಾಗಿತ್ತು ಅಂದ್ರೆ ಸರ್ಕಾರದಿಂದ ಬಂದಿರತಕ್ಕಂತ ಹಣನ ಇವರು PDO ಸಿಗ್ನೇಚರ್ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿ PDO ಅವ್ರದ್ದು ಡೂಪ್ಲಿಕೇಟ್ ಸೀಲ್ ಹಾಕಿ ದುಡ್ಡು ಕದ್ದಿದ್ದಾರೆ ಅಂತ ಮಾಹಿತಿ ಬಂದಿತ್ತು. ಇದು ಎಲ್ಲ ಸ್ವಾಮೀಜಿಗಳಿಗೆ ಗೊತ್ತಿದೆ. ಅದು ಯಾರು ಮಾಡಿದಾರೆ ಅಂತ ನಮಗಂತೂ ಗೊತ್ತಿಲ್ಲ, ಅದು ಸುಳ್ಳ ನಿಜನ ಅಂತ ಗೊತ್ತಿಲ್ಲ. ಆದ್ರೆ ನಮಗೆ ಬಂದಿರೋ ಮಾಹಿತಿ ಪಕ್ಕ ಅಂತ ಸ್ವಾಮೀಜಿಗಳು ಹೇಳ್ತಾರೆ. ಹಾಗಾಗಿ ಅದನ್ನು ಕೇಳಿದ್ದಾರೆ. ಕೇಳಿದ್ದು ತಪ್ಪ, ಒಬ್ಬ ಪೀಠಾಧಿಪತಿಗಳಾಗಿ ಕೇಳಿದ್ದು ತಪ್ಪ ಅಂತ ನಂದು ಪ್ರಶ್ನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.